ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸಖತ್ ಸಾಫ್ಟ್ ಆಗಿರೋಂಥ ಸೆಟ್ ದೋಸೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಇಲ್ಲಿ 2 ಕಪ್ ಆಗೋಷ್ಟು ದೋಸೆ ಅಕ್ಕಿಗೆ ನಾನು 1/4 ಕಪ್ ಆಗೋಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಹಾಗೆಯೇ 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ದೋಸೆ. ಒಂದೇ ಒಂದು ಸಣ್ಣ ಸ್ಪೂನಲ್ಲಿ ಮೆಂತ್ಯನೂ ಸಹ ಹಾಕಬೇಕು. ಇವಿಷ್ಟನ್ನು ನೀಟಾಗಿ ಒಂದು 3 ರಿಂದ 4 ಸಲ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಬೇಳೆ ಮಿಶ್ರಣಕ್ಕೆ ನಾನಿಲ್ಲಿ ಅದು ಮುಳುಗೋ ಅಷ್ಟು ಅಥವಾ ಬೇಳೆ ಸ್ವಲ್ಪ ಅರಳುತ್ತೆ, ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕಿ ನೆನೆಸಿಡ್ತಾ ಇದ್ದೀನಿ. ಒಳ್ಳೆ ನೀರನ್ನೇ ಹಾಕ್ತಾ ಇದ್ದೀನಿ, ಟ್ಯಾಪ್ ವಾಟರ್ನ ಯೂಸ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇದೇ ನೀರನ್ನ ನಾನು ರುಬ್ಬೋದಕ್ಕೂ ಸಹ ಯೂಸ್ ಮಾಡ್ತೀನಿ. ಹಾಗಾಗಿ ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸಿದ ನಂತರ ಇದಕ್ಕೆ ಇನ್ನೇನು ರುಬ್ಬೋ ಹೊತ್ತಿಗೆ 1 ಕಪ್ ಆಗೋಷ್ಟು ಕಡಲೆಪುರಿ ಸೇರಿಸಿದ್ದೀನಿ. ಕಡಲೆಪುರಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿರುವಂಥ ನೀರನ್ನೆಲ್ಲ ಬೇರೆ ಒಂದು ಪಾತ್ರೆಗೆ ಬಗ್ಸಿ ಆ ಕಡಲೆಪುರಿ ಏನು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಇದರೊಟ್ಟಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 2 ಕಪ್ ಅಕ್ಕಿ, 1/4 ಕಪ್ ಉದ್ದಿನ ಬೇಳೆಗೆ 1 ಕಪ್ ಆಗೋಷ್ಟು ಕಡಲೆಪುರಿನ ನಾವು ನೀರಿನಲ್ಲಿ ತೊಳೆದಾಗ ಒಂದು ಅರ್ಧ ಕಪ್ ಆಗೋಷ್ಟು ಆಗುತ್ತೆ. ಕಡಲೆಪುರಿ ಬದಲಾಗಿ ನೀವು ಗಟ್ಟಿ ಅವಲಕ್ಕಿನಾದ್ರೂ ಹಾಕ್ಬೋದು, ಉಳಿದಿರೋಂಥ ಅನ್ನ ಇದ್ರೆ ಅನ್ನನಾದ್ರೂ ಹಾಕ್ಬೋದು. ನಾನಿಲ್ಲಿ ಕಡಲೆಪುರಿ ಸ್ವಲ್ಪ ಮೆತ್ತಗಾದಂಗೆ ಇತ್ತು, ಹಾಗಾಗಿ ಕಡಲೆಪುರಿನ ಹಾಕಿದ್ದೀನಿ 1 ಕಪ್ ಆಗೋಷ್ಟು. ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಮಿಕ್ಸರ್ ಜಾರಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಸೇರಿಸಿ ನಾನು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ ಬೇಳೆ ನೀರು, ಅದೇ ನೀರನ್ನ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಹಾಕಿ ಇಲ್ಲಿ ನುಣ್ಣದಾಗಿ ರುಬ್ಬಿಟ್ಕೋತಾ ಇದ್ದೀನಿ. ಸೆಟ್ ದೋಸೆಗೆ ಸ್ವಲ್ಪ ತೆಳುವಾಗೇನೆ ಇರಬೇಕು ಹಿಟ್ಟು, ತುಂಬಾ ಗಟ್ಟಿ ಮಾಡ್ಕೋಬಾರ್ದು. ನೋಡಿ ಹಾಗೇನೆ ತುಂಬಾನೇ ನುಣ್ಣದಾಗಿ ರುಬ್ಬಿಟ್ಕೋಬೇಕು. ನಾವೆಷ್ಟು ನುಣ್ಣದಾಗಿ ರುಬ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಸೆಟ್ ದೋಸೆ. ಒಂದ್ಸಲ ರುಬ್ಬಿರೋದನ್ನ ಒಂದು ದೊಡ್ಡದಾಗಿರುವಂಥ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ಸೆಕೆಂಡ್ ಬ್ಯಾಚನ್ನು ಅಷ್ಟೇನೆ ಕಡಲೆಪುರಿನ ಮೊದಲೇ ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ಇದಕ್ಕೆ. ಸೊ ಸಪ್ರೇಟ್ ಆಗಿ ಮತ್ತೆ ಅದನ್ನೇನು ರುಬ್ಬಿ ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೂ ಅಷ್ಟೇನೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ. ಇನ್ನು ಮಿಕ್ಕಿರೋಂಥ ನೀರು ಏನಿದೆಯಲ್ಲ ಅದನ್ನ ನಾನು ಗಿಡಗಳಿಗೆ ಯೂಸ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಅಂತ. ನಾನು ಯಾವಾಗಲೂ ಹಿಂದಿನ ದಿನ ರಾತ್ರಿನೇ ಉಪ್ಪನ್ನ ಹಾಕಿ ಕಲಸಿಡ್ತೀನಿ. ತುಂಬಾ ನಿಮ್ಮ ಊರಲ್ಲಿ ಸೆಕೆ ಇದೆ, ತುಂಬಾ ಬಿಸಿಲು ಜಾಸ್ತಿ ಇದ್ದು ಸೆಕೆ ಜಾಸ್ತಿ ಇದೆ, ಹುಳಿ ಬೇಗ ಬರುತ್ತೆ ಅಂದ್ರೆ ಮಾರನೇ ಬೆಳಗ್ಗೆ ಉಪ್ಪನ್ನ ಹಾಕೊಳ್ಳಿ. ಇಲ್ಲಿ ಹಾಸನ ಕಡೆ ಸ್ವಲ್ಪ ಚಳಿನೇ ಇರುತ್ತೆ ರಾತ್ರಿ ಹೊತ್ತು, ಹಾಗಾಗಿ ಹುಳಿ ಬೇಗ ಬರಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ನಾನು ಉಪ್ಪನ್ನ ಹಾಕಿ ಕಲಸಿಡ್ತೀನಿ. ನೋಡಿ ಹಿಟ್ಟು ಈ ಹದದಲ್ಲಿ ಇರಬೇಕು, ತುಂಬಾ ತೆಳುವಾಗೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು. ಇವಾಗ ಇದು ಒಂದು ಇಡೀ ರಾತ್ರಿ ಅಥವಾ ಒಂದು 10 ರಿಂದ 12 ಗಂಟೆಗಳ ಕಾಲ ನೆನಿಲಿಕ್ಕೆ ಬಿಡಬೇಕು, ಅಂದ್ರೆ ಫರ್ಮೆಂಟ್ ಆಗ್ಲಿಕ್ಕೆ ಬಿಡಬೇಕು. ಇಲ್ಲಿ ಸೆಟ್ ದೋಸೆ ಮಾಡಲಿಕ್ಕೆ ನಾನು ಇಂಡಸ್ ವ್ಯಾಲಿದು ಉತ್ತಪ್ಪಂ ತವಾನ ಯೂಸ್ ಮಾಡ್ತಾ ಇದ್ದೀನಿ. ಉತ್ತಪ್ಪಂ ತವಾ ಅಂದ್ರೆ 3 ಅವರೇ ಸೆಟ್ ದೋಸೆಗೆ ಈ ರೀತಿ ಹೋಲ್ಸ್ ಕೊಟ್ಟಿರ್ತಾರೆ. ಸುಮಾರು ಜನ ನಾನು ಈ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಅಂದಾಗ ತರಿಸಿದ್ವಿ ನಾವುವೇ, ಆದರೆ ತುಂಬಾ ತುಕ್ಕು ಹಿಡಿದಿದೆ ಅಂತ ಹೇಳ್ತಾರೆ. ಕಬ್ಬಣ ಯಾವತ್ತಿದ್ರೂ ತುಕ್ಕು ಹಿಡದೆ ಹಿಡಿಯುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ತಗೊಂಡಿರುವಂಥ ಪ್ಯಾನಲ್ಲೂ ಸ್ವಲ್ಪ ರಸ್ಟ್ ಹಿಡಿದಿದೆ. ಆ ರಸ್ಟನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೀಸನಿಂಗ್ ಮಾಡ್ತಾ ಇದ್ದೀನಿ. ಯಾವತ್ತು ಕಬ್ಬಣ ಅಂತ ಅಂದಮೇಲೆ ಅದು ತುಕ್ಕು ಹಿಡಿಯೋದಾಗ್ಲಿ ರಸ್ಟ್ ಆಗೋದಾಗ್ಲಿ ಬಂದೇ ಬರುತ್ತೆ. ಅದನ್ನ ನಾವು ಮೇಂಟೈನ್ ಮಾಡಬೇಕು ಅಷ್ಟೇನೆ. ನೀಟಾಗಿ ವಾಶ್ ಮಾಡಿ ನಾವು ಎಷ್ಟು ಆಯಿಲ್ ಹಚ್ಚಿ ಇಡ್ತೀವಿ ಅಷ್ಟೂ ಅದು ರಸ್ಟ್ ಹಿಡಿಯೋದು ಕಡಿಮೆ ಆಗುತ್ತೆ. ನಾನು ನೀಟಾಗಿ ಒಂದ್ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪೂರ್ತಿ ಇಡೀ ತವಾಗೆ ಮೇಲ್ಗಡೆ ಹಾಗೆ ಹಿಂಭಾಗದಲ್ಲಿ ಎಲ್ಲ ಕಡೆನೂ ನಾವು ಎಣ್ಣೆನ ಹಚ್ಚಿ ನೀಟಾಗಿ ಇದನ್ನ ಸ್ಪ್ರೆಡ್ ಮಾಡಬೇಕು. ಎಣ್ಣೆ ಹಚ್ಚಲಿಲ್ಲ, ಅದು ನೀರಿನಲ್ಲಿ ತೊಳೆದು ಹಾಗೆ ಇಟ್ವಿ ಅಂದ್ರೆ ನೆಕ್ಸ್ಟ್ಗೆ ನಿಮಗೆ ಮತ್ತೆ ಇನ್ನೂ ತುಕ್ಕು ಹಿಡಿದಿರುತ್ತೆ. ಮತ್ತೆ ಆವಾಗ ನೀವು ವಾಶ್ ಮಾಡಿ ಈ ರೀತಿ ಎಣ್ಣೆ ಹಚ್ಚಿ ಇಡಬೇಕು. ಹೇಗೆ ಇದ್ರೂ ಎಣ್ಣೆ ಹಚ್ತಾ ಇದ್ದೀನಿ ಮತ್ತು ಒಂದ್ಸಲ ಸೀಸನಿಂಗ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಇದನ್ನ ಬಿಸಿಗಿಡ್ತಾ ಇದ್ದೀನಿ. ಇವಾಗ ಸೀಸನಿಂಗ್ ಅಂದ್ರೆ ಅದೇನೆ, ಎಣ್ಣೆ ಹಚ್ಚೋದು ಬಿಸಿಗಿಡೋದು ಅಷ್ಟೇನೆ. ನಾನು ಇದೇ ಮೆಥಡ್ನ ಯೂಸ್ ಮಾಡೋದು. ಬಿಸಿಲಿಗೆಲ್ಲ ಇಡಕ್ ಹೋಗಲ್ಲ, ಯಾಕೆಂದ್ರೆ ಈ ಕಡೆ ಸ್ವಲ್ಪ ಬಿಸಿಲು ಕಡಿಮೆ. ಹಾಗೇನೆ ಕೆಲವರು ಈರುಳ್ಳಿನೆಲ್ಲ ಹಾಕಿ ಹುರಿತಾರೆ, ಹಾಗೂ ಮಾಡ್ಬೋದೇನೋ, ಬಟ್ ನಾನು ಟ್ರೈ ಮಾಡಿಲ್ಲ. ಇದು ನನಗೆ ಈಸಿಯೆಸ್ಟ್ ಮೆಥಡ್ ಅಂತ ಅನ್ನಿಸ್ತು. ನಾನು ಸುಮಾರು ಒಂದು 8 ವರ್ಷದಿಂದನೂ ಕಾಸ್ಟ್ ಐರನ್ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ ದೋಸೆಗೆ. ಅದರಲ್ಲೂ ನಾನು ಇದೇ ರೀತಿ ಮಾಡೋದು. ಸೊ ನೋಡಿ ಎಣ್ಣೆ ಹಚ್ತೀನಿ, ಲೋ ಫ್ಲೇಮ್ನಲ್ಲಿ ಬಿಸಿಗಿಡ್ತೀನಿ. ಸ್ವಲ್ಪ ಅದು ಹೊಗೆ ಬರ್ತಿದ್ದಾಗೇನೆ, ಅಂದ್ರೆ ಅದು ಎಣ್ಣೆ ಎಲ್ಲ ಸ್ವಲ್ಪ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಇನ್ನೊಂದು ಸ್ವಲ್ಪ ಡ್ರೈ ಆಗ್ತಾ ಇದೆ ಅಂದಾಗ ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಚಿ ನೀಟಾಗಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಹೊಗೆ ಬರೋವರೆಗೂ ಬಿಸಿ ಮಾಡ್ತೀನಿ. ನೋಡಿ ಚೆನ್ನಾಗಿ ಹೊಗೆ ಬರ್ತಾ ಇದೆ. ಇವಾಗ ಸ್ಟವ್ನ ಆಫ್ ಮಾಡಿ ಪೂರ್ತಿ ಅದಾಗಿದ್ದೇ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಸೊ ಇದು ನೆಕ್ಸ್ಟ್ ಇನ್ನೊಂದು ಟೈಮ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ
ಯಾಕೆಂದ್ರೆ ಇದು ಹೊಸ ಪ್ಯಾನ್ ಆಗಿರೋದ್ರಿಂದ ಗೊತ್ತಿರೋದಿಲ್ಲ. ಫಸ್ಟ್ ಟೈಮ್ ಸೀಸನಿಂಗ್ ಮಾಡಿದಾಗ ನೆಕ್ಸ್ಟ್ ಟೈಮ್ಗೆ ಎದ್ದೇಳದೆ ಇದ್ರೆ ಮತ್ತೆ ಕಷ್ಟ ಆಗುತ್ತೆ ಅಂತ ಮೊದಲನೇ ಸಲನೇ 2 ಸಲ ನಾನು ಸೀಸನಿಂಗ್ ಮಾಡ್ತಾ ಇದ್ದೀನಿ. ರಾತ್ರಿ 1 ಸಲ ಮಾಡಿದೆ, ಇದು ಬೆಳಗ್ಗೆ. ಮತ್ತೆ ದೋಸೆ ಹಾಕೋದಕ್ಕಿಂತ ಮುಂಚೆ ಅಂದ್ರೆ 1 ಅವರ್ ಮುಂಚೆ ಎದ್ದೇಳ್ತಿದ್ದ ಹಾಗೇನೆ ನಾನು ಇಲ್ಲಿ ದೋಸೆ ಪ್ಯಾನ್ನ ಮತ್ತೆ ಸೀಸನಿಂಗ್ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಹಚ್ಚಿರೋ ಅಂತ ಎಣ್ಣೆ ಹಾಗೇನೆ ಇತ್ತು, ಹಾಗಾಗಿ ಮತ್ತೆ ಅದನ್ನೇ ನಾನು ಎಣ್ಣೆ ಹಚ್ಚಕ್ಕೆ ಹೋಗ್ಲಿಲ್ಲ, ಮತ್ತೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ 1 ಅವರ್ ಆದ್ರೂ ಬೇಕಾಗುತ್ತೆ. ಯಾಕೆಂದ್ರೆ ಕಾಸ್ಟ್ ಐರನ್ ಸ್ವಲ್ಪ ಭಾರ ಇರುತ್ತೆ, ಕಂಪ್ಲೀಟ್ ಆಗಿ ಅದು ಬಿಸಿ ಇದ್ದಾಗ ನೀರ್ ಹಾಕ್ತು ಅಂದ್ರೆ ಹೋಗ್ಬಿಡುತ್ತೆ ಅದು ತವಾ. ಹಾಗಾಗಿ ಇಲ್ಲಿ ದೋಸೆ ಹಿಟ್ಟನ್ನು ಸಹ ಚೆನ್ನಾಗಿ ಹುಳಿ ಬಂದಿದೆ. ಇದು ನೋಡಿ ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ಒಂದ್ಸಲ ವಾಶ್ ಮಾಡ್ಕೋತಾ ಇದ್ದೀನಿ ನಾನು. ಯಾಕೆಂದ್ರೆ ರಾತ್ರಿ ಇಡೀ ಎಣ್ಣೆ ಹಾಕಿ ಹಾಗೇನೆ ಬಿಟ್ಟಿರ್ತೀವಿ, ಏನಾದ್ರೂ ಹುಳ ಹುಟ್ಟು ಏನಾದ್ರೂ ಹರಿದಿರುತ್ತೆ ಮೇಲೆ, ಹಾಗಾಗಿ ವಾಶ್ ಮಾಡಿ ಮತ್ತೊಂದ್ಸಲ ಯೂಸ್ ಮಾಡ್ತಾ ಇದ್ದೀನಿ. ವಾಶ್ ಮಾಡಿದ್ಮೇಲೆ ನಾನಿಲ್ಲಿ ತೋರಿಸ್ತೀನಿ. ನಾನಿಲ್ಲಿ ಸೋಪನ್ನೇ ಹಾಕಿ ವಾಶ್ ಮಾಡಿದ್ದೀನಿ, ಆದ್ರೂ ಸಹ ಜಿಡ್ಡಿನಂಶ ಇದೆ ಅದರಲ್ಲಿ. ಅಂದ್ರೆ ನೀಟಾಗಿ ಅದು ಅಬ್ಸಾರ್ಬ್ ಮಾಡ್ಕೊಂಡಿದೆ. ಹೀಟ್ ಮಾಡ್ತೀವಲ್ವಾ, ಹೀಟ್ ಮಾಡಿದಾಗ ಎಣ್ಣೆ ಅಂಶನ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿ ಆದಾಗ ನಮಗೆ ನಾನ್ ಸ್ಟಿಕ್ ರೀತಿನಲ್ಲಿ ಇದು ಆಕ್ಟ್ ಮಾಡುತ್ತೆ. ಸೊ ಇವಾಗ ದೋಸೆ ಹಾಕೋಣ, ಅಂದ್ರೆ ಸೆಟ್ ದೋಸೆ ಮಾಡೋಣ, ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೀರನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ಏನೋ ಒಂದು ವೆಟ್ ಕ್ಲಾತ್ ನಲ್ಲಿ ಒರೆಸಿ ಇವಾಗ ಮತ್ತೆ ದೋಸೆ ಅದು ಉತ್ತಪ್ಪಂದು ಇದಿದೆಯಲ್ಲ ಅದಕ್ಕೆ ಮಾತ್ರ ಎಣ್ಣೆ ಹಾಕ್ತಾ ಇದ್ದೀನಿ, ಪೂರ್ತಿ ಪ್ಯಾನ್ಗೆ ಏನು ಹಾಕ್ತಾ ಇಲ್ಲ. ಅದು ಸ್ವಲ್ಪ ಬಿಸಿ ಆಗೋ ಅಷ್ಟರಲ್ಲಿ ಈ ಕಡೆ ದೋಸೆ ಹಿಟ್ಟನ್ನ ಕಲಸಿ ಇಟ್ಕೋತಾ ಇದ್ದೀನಿ. ನೋಡಿ ದೋಸೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ, ತುಂಬಾ ಗಟ್ಟಿಯಾಗೂ ಇಲ್ಲ, ತುಂಬಾ ತೆಳುವಾಗೂ ಇಲ್ಲ. ಇನ್ ಕೇಸ್ ಹುಳಿ ಬಂದಾದ ನಂತರ ಸ್ವಲ್ಪ ಹಿಟ್ಟು ಗಟ್ಟಿ ಇದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಂಡು ಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಹಿಟ್ಟನ್ನ. ಇದಕ್ಕೆ ಮಸಾಲೆ ಎಲ್ಲ ಸೇರಿಸಿನೂ ಸಹ ಮಾಡ್ಬೋದು. ನಾನಿಲ್ಲಿ ದೋಸೆ ಎಲ್ಲ ಹಾಕಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಕ್ಯಾರೆಟ್ ತುರಿಯನ್ನ ಹಾಕ್ತೀನಿ. ಕಾವಲಿ ನೀಟಾಗಿ ಬಿಸಿ ಆಗ್ತಿದ್ದ ಹಾಗೇನೆ ಅದು ಉತ್ತಪ್ಪಂದು ಕಾವಲಿ ಏನ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಜಸ್ಟ್ ಅರ್ಧ ಸೌಟ್ ಅಥವಾ 1/4 ಸೌಟ್ ಆಗೋಷ್ಟು ಹಿಟ್ಟನ್ನ ಮಾತ್ರ ಹಾಕ್ತಾ ಹೋಗಿ. ಇದು ಹೇಗೆ ಅಂದ್ರೆ ಸೆಟ್ ದೋಸೆಗೂ ಚೆನ್ನಾಗ್ ಅನ್ಸುತ್ತೆ. ಈ ನಾವು ನಾರ್ಮಲ್ ಆಗಿ ಮೆಂತ್ಯ ದೋಸೆ ಮತ್ತೆ ಕಾಯಿ ದೋಸೆ ಎಲ್ಲ ಮಾಡ್ತೀವಿ ನೋಡಿ, ಅದಕ್ಕೂ ಚೆನ್ನಾಗಿರುತ್ತೆ. ಒಂದೇ ಒಂದು ಬ್ಯಾಚ್ ನಲ್ಲೇನೆ 3 ದೋಸೆ ಮಾಡ್ಬಿಡ್ಬೋದು, ಫಟಾಫಟ್ ಅಂತ ಆಗ್ಬಿಡುತ್ತೆ. ಇದ್ರ ಮೇಲ್ಗಡೆಗೆ ಸ್ವಲ್ಪ ಕ್ಯಾರೆಟ್ ತುರಿಯನ್ನ ಉದುರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನೂ ಸಹ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಏನಾದ್ರೂ ಅಂಟ್ಕೊಂಡ್ರೆ ದೋಸೆ ತೆಗಿಲಿಕ್ಕೆ ಈಸಿ ಆಗುತ್ತೆ ಅಂತ ಸೈಡ್ಸ್ಗೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಇಡ್ತಾ ಇದ್ದೀನಿ. ಸ್ವಲ್ಪ ಅದು ಬೇಯ್ತಾ ಇದ್ದ ಹಾಗೇನೆ ಇನ್ನೊಂದ್ ಕಡೆನೂ ಬೇಯಿಸ್ಬೇಕು ಅಲ್ವಾ. ಸೊ ನೋಡಿ ಎಷ್ಟು ನೀಟಾಗಿ ಎದ್ದೇಳ್ತಾ ಇದೆ. ನಾನ್ ಸ್ಟಿಕ್ ಪ್ಯಾನ್ ನಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಎದ್ದೇಳ್ತಾ ಇದೆ, ಸ್ವಲ್ಪನೂ ಅಂಟ್ತಾ ಇಲ್ಲ ದೋಸೆ ತವಾಗೆ. ಹಾಗೇನೆ ಕಾಸ್ಟ್ ಐರನ್ದು ಮಾಡಿರೋ ಅಂತ ದೋಸೆ ರುಚಿನೇ ಬೇರೆ, ತುಂಬಾ ಕ್ರಿಸ್ಪ್ ಆಗಿ ಬರುತ್ತೆ ಇದು. 2 ಕಡೆ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿದೆ. ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ, ಅಂದ್ರೆ ನೀಟಾಗಿ ಸೀಸನಿಂಗ್ ಆಗಿದೆ. ಸೊ ನಾನು ಸೀಸನಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಏನು ಭಯ ಪಡ್ಬೇಡಿ, ಯಾಕೆಂದ್ರೆ ಮೊದಲನೇ ಸಲ ಅವರು ಸೀಸನಿಂಗ್ ಮಾಡೇನೆ ಕಳ್ಸಿರ್ತಾರೆ ವಾಶ್ ಮಾಡ್ಬಿಟ್ಟು. ಅವರು ಸುಮಾರು ದಿನಗಳ ಕಾಲ ಇಟ್ಟಿರ್ತಾರೆ ಅಲ್ವಾ, ಹಾಗಾಗಿ ಸ್ವಲ್ಪ ರಸ್ಟ್ ಹಿಡ್ದಂಗೆ ಆಗಿರುತ್ತೆ. ಅದನ್ನ ನಾವು ಕ್ಲಿಯರ್ ಮಾಡ್ಕೋಬೇಕು ಅಷ್ಟೇನೆ. ಸೊ ನೀವು ನಾನು ಕ್ಲೀನಾಗಿ ತೋರಿಸಿರೋಂಥ ಮೆಥಡ್ನ ಫಾಲೋ ಮಾಡಿದ್ರೆ ನೀವು ಸಹ ಇಷ್ಟೇ ಈಸಿಯಾಗಿ ದೋಸೆಗಳನ್ನ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ ದೋಸೆ. ಅದೇ ಅವ್ರದೇ ಇಂಡಸ್ ವ್ಯಾಲಿದೆ ಇನ್ನೊಂದು ಪ್ಯಾನ್ ಇದು ಆಕ್ಚುಲಿ ಫ್ರೈ ಪ್ಯಾನ್ ಅಂತ ಹೇಳ್ತಾರೆ ಇದನ್ನ. ಇದ್ರಲ್ಲೇ ನಾನು ಇವಾಗ ನೀರ್ ದೋಸೆನೋ ಎಲ್ಲಾನು ಇದ್ರಲ್ಲೇ ಮಾಡೋದು. ನನ್ನ ಮಗ ಇವತ್ತು ನನಗೆ ಸೆಟ್ ದೋಸೆ ಬೇಡ, ನನಗೆ ಕ್ರಿಸ್ಪಿಯಾಗಿ ಪ್ಲೇನ್ ದೋಸೆ ಮಾಡ್ಕೊಡು ಅಂತ ಅಂದ. ಸೊ ಹಾಗಾಗಿ ಅವನಿಗೆ ಈ ಪ್ಯಾನ್ ನ ಯೂಸ್ ಮಾಡಿ ಈ ಮುಳ್ಬಾಗ್ಲು ದೋಸೆ ಬರುತ್ತೆ ನೋಡಿ ಆ ರೀತಿ ದೋಸೆ ಮಾಡ್ತಾ ಇದ್ದೀನಿ. ಇದೇ ಪ್ಯಾನ್ ನ ಅವರು ಸಹ ಯೂಸ್ ಮಾಡೋದು. ಹಿಂದಿನ ಕಾಲದಲ್ಲೆಲ್ಲ ಇದೇ ರೀತಿ ದೋಸೆ ತವನೇ ಅಲ್ವಾ ಯೂಸ್ ಮಾಡ್ತಾ ಇದ್ದಿದ್ದು. ನಮ್ಮ ಅತ್ತೆ ಮನೇಲೂ ಇದೆ ತರದ್ದು. ಸೊ ಹಾಗಾಗಿ ನನಗೆ ಈ ದೋಸೆನೂ ತವಾನು ಅಷ್ಟೇನೆ ಸ್ಟಾರ್ಟಿಂಗ್ ತಂದಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಬಟ್ ಇವಾಗ ಯೂಸ್ ಮಾಡ್ತಾ ಮಾಡ್ತಾ ತುಂಬಾನೇ ಚೆನ್ನಾಗಿ ಸ್ವಲ್ಪನೂ ಅಂಟದಂಗೆ ಅದಕ್ಕೆ ದೋಸೆ ಎದ್ದೇಳುತ್ತೆ. ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ. ಇದಂತೂ ಮುಳ್ಬಾಗ್ಲು ದೋಸೆ ತರಾನೇ ಟೇಸ್ಟ್ ಸಖತ್ತಾಗಿರುತ್ತೆ. ನೋಡಿ ನೀಟಾಗಿ ನಾವು ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಂಡಿದ ನಂತರ ನೀಟಾಗಿ ಅದೇ ದೋಸೆ ಎದ್ದೇಳುತ್ತೆ. ನಾವು ಏನ್ ಜಾಸ್ತಿ ಪ್ರೆಷರ್ ಹಾಕದೇ ಬೇಡ, ಕೆರಿಬೇಕು ದೋಸೆನ ಇಟ್ಕೊಂಡು ಅನ್ನೋದು ಏನೂ ಇಲ್ಲ. ತುಂಬಾನೇ ಚೆನ್ನಾಗುತ್ತೆ ನೋಡಿ. ಪ್ಯಾನ್ಗೆ ಸ್ವಲ್ಪನೂ ಸಹ ಅಂಟಿಲ್ಲ. ಇದು ಹೊಸದು, ಇದನ್ನು ಸಹ ಸೀಸನಿಂಗ್ ಮಾಡೋದು ಸೇಮ್ ಮೆಥಡ್. ಎಣ್ಣೆ ಹಚ್ಚೋದು, ಲೋ ಫ್ಲೇಮ್ ನಲ್ಲಿ ಇಡೋದು, ಬಿಸಿ ಮಾಡೋದು, ಮತ್ತೆ ಒಂದ್ 2-3 ಸಲ ಎಣ್ಣೆ ಹಚ್ಚೋದು, ಲೋ ಫ್ಲೇಮ್ ನಲ್ಲಿ ಇಡೋದು, ಹೊಗೆ ಬರೋವರೆಗೆ ಬಿಸಿ ಮಾಡೋದು, ಅಷ್ಟೇನೆ ಮೆಥಡ್. ಇನ್ನೇನು ಇಲ್ಲ. ಈರುಳ್ಳಿ ಹಾಕೋದು ಬೇಡ, ಏನ್ ಮಾಡೋದು ಬೇಡ. ಕಾಸ್ಟ್ ಐರನ್ ಆಗಿರ್ಬೋದು, ಯಾವುದೇ ಐರನ್ದು ಪ್ಲೇನ್ ಐರನ್ ಅದನ್ನೆಲ್ಲಾನು ಸೀಸನಿಂಗ್ ಮಾಡೋದು ಇದೇ ತರನೇ.
ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ, ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಪ್ರದೀಪ್ತು ಆಯಿತು ತಿಂಡಿ, ಹಾಗೆ ಹಿತೈಷ್ಗೂ ಸಹ ಪ್ಲೇನ್ ದೋಸೆ ಹಾಕೊಟ್ಟಿದ್ದೆ. ಅವನಿಗೆ ನನಗೆ ಇವತ್ತು ಸೆಟ್ ದೋಸೆ ಬೇಡ ಅಂತ ಹೇಳಿದ್ನಲ್ಲ ಅಂತ ಅಂದ್ಬಿಟ್ಟು ಸೊ ನಾನು ಇಲ್ಲಿ ದೋಸೆನ ಹಾಕೋತಾ ಇದ್ದೀನಿ, ಸೆಟ್ ದೋಸೆ. ಇದು ಅವನಿಗೆ ಸ್ಕೂಲ್ ಟೈಮ್ಗೂ ಕರೆಕ್ಟಾಗಿ ಅನಿಸುತ್ತೆ, ಯಾಕೆಂದರೆ ಸ್ಕೂಲ್ಗೆ ಮಕ್ಕಳು ಪುಟ್ಟ ದೋಸೆನ ಪ್ರಿಫರ್ ಮಾಡ್ತಾರೆ ಅಲ್ವಾ, ಅವಾಗ್ಲೂ ಸಹ ಈ ರೀತಿ ಮಾಡಿ ಕೊಡ್ಬೋದು. ಹಾಗೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ದೋಸೆ ಏನಾದರೂ ಮಾಡಿದಾಗ ಒಬ್ಬೊಬ್ರಿಗೆ ದೋಸೆ ಹಾಕೋದು, ಒಂದೊಂದೇ ದೋಸೆ ತುಂಬಾ ಟೈಮ್ ಹಿಡಿಯುತ್ತೆ. ಆವಾಗ ಈ ರೀತಿ ಒಂದೇ ಬ್ಯಾಚ್ನಲ್ಲಿ ಮೂರ್ ದೋಸೆ ಆಗುತ್ತಲ್ಲ, ಜಾಸ್ತಿನೂ ಬೇಗ ಆಗತ್ತೆ, ಮಾಡ್ಕೊಬಿಡ್ಬೋದು. ಈ ತರ ಪ್ಯಾನ್ ನಮ್ಮಮ್ಮ ಸಹ ತಗೊಂಡಿದ್ದಾರೆ, ಅಂದ್ರೆ ತುಂಬಾ ಹಿಂದೆನೆ ತಗೊಂಡಿರೋದು. ಅವ್ರು ಸಹ ನಾನ್ ಸ್ಟಿಕ್ ತಗೊಂಡಿದ್ದಾರೆ. ಇವಾಗ ಈ ತರದ್ದೇ ಕಾಸ್ಟ್ ಐರನ್ ಬಂದಿದೆ. ನಾನು ಇದ್ರ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಕೋಡ್ನು ಸಹ ನಾನು ಇಲ್ಲಿ ಹಾಕಿದ್ದೀನಿ, ಬೇಕಂದ್ರೆ ನೀವು ಆನ್ಲೈನ್ ಪರ್ಚೇಸ್ ಮಾಡಬಹುದು. ಸೊ ಸೀಸನಿಂಗ್ ಮಾಡೋದನ್ನು ನೋಡ್ಕೊಂಡ್ರಿ, ದೋಸೆ ಮಾಡೋದನ್ನು ನೋಡ್ಕೊಂಡ್ರಿ ಹೇಗೆ ಅಂತ. ಕಾಸ್ಟ್ ಐರನ್ ಅಂತೂ ಇವಾಗ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ಯಾಕೆಂದ್ರೆ ಕಾಸ್ಟ್ ಐರನ್ ತವಾ ಆಗಿರ್ಬೋದು, ದೋಸೆ ಪ್ಯಾನ್ ಆಗಿರ್ಬೋದು, ಚಪಾತಿ ಅಥವಾ ರೊಟ್ಟಿ ತವಾಗಳಾಗಿರ್ಬೋದು, ಯಾವುದು ಹೇಗೆ ಅಂದ್ರೆ ಸ್ಟಾರ್ಟಿಂಗ್ ನಮಗೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಅಯ್ಯೋ ಯಾಕಾರು ತಗೊಂಡು ಇದು ದೋಸೆನೇ ಎದ್ದೇಳ್ತಾ ಇಲ್ಲ ಅಂತ. ಬಟ್ ಯೂಸ್ ಮಾಡ್ತಾ ಅದರಷ್ಟು ನಮಗೆ ಟೇಸ್ಟ್ ಕೊಡೋದು, ಅದರಷ್ಟು ಬಾಳಿಕೆ ಬರೋ ಅಂತ ವಸ್ತು ಬೇರೆ ಯಾವುದೂ ಇಲ್ಲ. ದೋಸೆನೂ ಅಷ್ಟೇನೆ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಮಾಡಿದ್ದೆ ಇವತ್ತು. ನೀವು ಸಹ ಇದೇ ರೀತಿ ಸೆಟ್ ದೋಸೆನಾದ್ರೂ ಮಾಡ್ಬೋದು, ಉತ್ತಪ್ಪಂ ಆದ್ರೂ ಮಾಡ್ಬೋದು. ಹೇಗಿತ್ತು ಟ್ರೈ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.